ಗದಗ ಜಿಲ್ಲೆ ಪೊಲೀಸರು ಅಂದರೆ ಸಾಕು, ಕೊಲೆಗಡಕರು, ಕಳ್ಳರು, ವಂಚಕರು ಅಕ್ಷರಶಃ ಗಡಗಡ ನಡುಗ್ತಾ ಇದ್ದಾರೆ. ಯಾಕೆಂದರೆ ಕಳ್ಳರು ಗದಗ ಅವಳಿ ನಗರ ಸೇರಿದಂತೆ ಗದಗ ಜಿಲ್ಲೆಯಲ್ಲಿ ಸಾಕಷ್ಟು ಪ್ಲ್ಯಾನ್ ಮಾಡಿ, ಅಂದರೆ ಯಾವುದೇ ಕಾರಣಕ್ಕೂ ಕೂಡ ಯಾವುದೇ ಸಾಕ್ಷಿಗಳಿಂದ ಸಿಕ್ಕಾಕಿಕೊಳ್ಳಬಾರ್ದು ಅಂತೇಳಿ ಪ್ಲ್ಯಾನ್ ಮಾಡಿ ಮನೆಗಳ ಕಳ್ಳತನ ಮಾಡಿ ಕೋಟ್ಯಾಂತರ ಮೌಲ್ಯದ ಬಂಗಾರ, ಬೆಳ್ಳಿ, ನಗದು ದೋಚಿಕೊಂಡು ಪರಾರಾಗಿದ್ದರು. ಆದರೆ ಕಳ್ಳರು ಚಾಪಿ ಕೆಳಗೆ ನುಗ್ಗಿದರೆ ನಮ್ಮ ಪೊಲೀಸರು ರಂಗೋಲಿ ಕೆಳಗೆ ನುಗ್ಗಿದ್ರೆ ಅನ್ನೋ ರೀತಿಯಲ್ಲಿ ಎಂಥ ಕಠಿಣವಾದಂಥ ಪ್ರಕರಣಗಳು ಕೂಡ ಈಗ ಭೇದಿಸಿದ್ದಾರೆ. ಆ ಪ್ರಕರಣಗಳನ್ನು ಭೇದಿಸಿ ಗದಗ ಜಿಲ್ಲೆಯಾದ್ಯಂತ ಒಟ್ಟು 3,68,00,000 ಮೌಲ್ಯದ ಚಿನ್ನಾಭರಣ, ಬೆಳ್ಳಿ ಆಭರಣಗಳು, ಜೊತೆಗೆ ವಾಹನಗಳು, ನಗದು ಸೇರಿದಂತೆ ಕೋಟಿ ಮೌಲ್ಯದ ವಸ್ತುಗಳನ್ನು ಜಪ್ತಿ ಮಾಡಿದ್ದಾರೆ. ಕೆ ಜಿಗಟ್ಟಲೆ ಬಂಗಾರ ವಶಪಡಿಸ್ಕೊಂಡಿದ್ದಾರೆ, ಕೆ ಜಿಗಟ್ಟಲೆ ಬೆಳ್ಳಿ ಕೂಡ ವಶಪಡಿಸ್ಕೊಂಡಿದ್ದಾರೆ. ಏನು ಮಾಲೀಕರು, ಏನು ಕಳ್ಳತನವಾದಂಥ ಮನೆಗಳ ಮಾಲೀಕರು ಇನ್ನೇನಪ್ಪ ನಮ್ಮ ಬಂಗಾರ ಹೋಯಿತು, ಬೆಳ್ಳಿನೂ ಹೋಯಿತು, ಇನ್ನೇನು ಸಿಗುತ್ತೆ ಅಂತೇಳಿ ಅಂದ್ಕೊಂಡು ಅವರು ಚಿಂತೆಯಲ್ಲಿದ್ದರು. ಆದರೆ ಒಂದು ವರ್ಷದ ಒಳಗೆ ಕೆಲವು ಪ್ರಕರಣಗಳು ಒಂದು ವಾರದಲ್ಲಿ, ತಿಂಗಳಲ್ಲಿ ಕೂಡ ಕಳ್ಳತನ ಪ್ರಕರಣಗಳನ್ನು ಗದಗ ಜಿಲ್ಲೆಯ ಪೊಲೀಸರು ಭೇದಿಸಿದ್ದಾರೆ. ಅದರಲ್ಲೂ ಕೂಡ ಗದಗ SP ರೋಹನ್ ಜಗದೀಶ್ ಅವರು ಯಾವಾಗ ಗದಗ ಜಿಲ್ಲೆಗೆ ಬಂದರು ಅವಾಗಿನಿಂದಲೂ ಕೂಡ ಏನು ಕೊಲೆಗಡಗರಿಗೆ ಆಗಿರ್ಬೋದು, ವಂಚಕರು, ಮೋಸಗಾರರು, ಜೊತೆಗೆ ಕಳ್ಳರಿಗೆ ಸ್ವಪ್ನ ಆಗಿದ್ದಾರೆ ಅಂತ ಹೇಳ್ಬೋದು. ಯಾಕೆಂದರೆ ಎಂಥ ಕಳ್ಳತನ ಪ್ರಕರಣ ಆದರೂ ಕೂಡ 1 ತಿಂಗಳ 15 ದಿನಗಳ ಒಳಗಾಗಿ ಭೇದಿಸುವ ಮೂಲಕ ಆ ಕಳ್ಳರಿಗೆ ಪಾಲಿಗೆ ಏನು ಸ್ವಪ್ನ ಆಗಿದ್ದಾರೆ. ಯಾಕೆಂದರೆ ಎಂಥ ಕಠಿಣವಾದಂಥ ಕೇಸುಗಳಲ್ಲೂ ಕೂಡ ಈಗ ಸಣ್ಣದೊಂದು ಕ್ಲೂ ಹಿಡ್ಕೊಂಡು ನಮ್ಮ ಪೊಲೀಸರು ಭೇದಿಸಿದ್ದಾರೆ. ಗದಗ ಜಿಲ್ಲೆಯಾದ್ಯಂತ ಒಟ್ಟು ಈಗಾಗಲೇ ಹೇಳಿದಂತೆ 3,68,00,000 ಮೌಲ್ಯದ ಕೆ ಜಿ ಚಿನ್ನ, ಬೆಳ್ಳಿ, ಬಂಗಾರ, ನಗದು, ಮೊಬೈಲ್, ವಾಹನಗಳು ವಶಪಡಿಸ್ಕೊಂಡಿದ್ದಾರೆ. ಈಗ ಉತ್ತರ ವಲಯದ IGP ಸಂದೀಪ್ ಪಾಟೀಲ್ ಅವರು ಕೂಡ ಈ ಎಲ್ಲ ವಸ್ತುಗಳು ಏನು ಕಳ್ಳತನ ಆಗಿದ್ದು ಆ ಮಾಲೀಕರಿಗೆ ಹಸ್ತಾಂತರ ಮಾಡಿದ್ದಾರೆ. ಹೀಗಾಗಿ ಕಳ್ಳತನ ಏನು ಆಗಿತ್ತು ಮನೆಗಳು ಅವೆಲ್ಲ ಚಿಂತಾಕ್ರಾಂತರಾಗಿ ಕಂಗಾಲಾದಂಥ ಜನರ ಮುಖದಲ್ಲಿ ಈಗ ಮಂದಹಾಸ ಮೂಡಿದೆ. ಏನು ನಮ್ಮದು ಹೋಯ್ತಪ್ಪ ಅಂತೇಳಿ ಚಿಂತೆ ಬಿಟ್ಟಿದ್ದರು. ಮತ್ತೆ ಹೊಳ್ಳಿ ನಮಗೆ ಪೊಲೀಸರು ಆ ಒಂದು ವಸ್ತುಗಳನ್ನು ಲಕ್ಷಾಂತರ ಮೌಲ್ಯದ, ಕೋಟ್ಯಾಂತರ ಮೌಲ್ಯದ ಚಿನ್ನಾಭರಣ, ಬೆಳ್ಳಿ ಏನು ವಸ್ತುಗಳು ವಾಪಸ್ ಕೊಟ್ಟಿದ್ದಾರೆ. ಈಗ ಖುಷಿಯಿಂದ ಅವೆಲ್ಲ ವಸ್ತುಗಳು ತೊಗೊಂಡು ಈಗ ಮನೆ ಕಡೆ ಹೆಜ್ಜೆ ಹಾಕ್ತಾ ಇದ್ದಾರೆ. ಈಗಾಗಲೇ ಹೇಳಿದಂತೆ ಗದಗ ಜಿಲ್ಲೆಯಲ್ಲಿ ಒಟ್ಟು 68 ಕಳ್ಳತನ ಪ್ರಕರಣಗಳಲ್ಲಿ 95 ಆರೋಪಿಗಳನ್ನು ಗದಗ ಜಿಲ್ಲೆಯ ಪೊಲೀಸರು ಬಂಧಿಸಿದ್ದಾರೆ. ಏನು ಗದಗ ಜಿಲ್ಲೆಯ ಗದಗ ನಗರ ಆಗಿರ್ಬೋದು, ಬೆಟಗೇರಿ ಬಡಾವಣೆ, ಬೆಟಗೇರಿ ಶಹರ್ ಪೊಲೀಸ್ ಠಾಣೆ, ಜೊತೆಗೆ ರೋಣ, ಗಜೇಂದ್ರಗಡ, ಶಿರಹಟ್ಟಿ, ಮುಂಡರಗಿ, ನರಗುಂದ ಇವೆಲ್ಲ ಒಂದು ತಾಲೂಕುಗಳಲ್ಲಿ ದೊಡ್ಡ ಪ್ರಮಾಣದಲ್ಲಿ ಏನು ಕಳ್ಳತನ ಆಗಿತ್ತು ಎಲ್ಲವೂ ಕೂಡ ಭೇದಿಸಿದ್ದಾರೆ. ಈಗಾಗಲೇ 1,68,00,000 ಮೌಲ್ಯದ ಕೆಜಿಗಟ್ಟಲೆ ಬಂಗಾರ ಆಭರಣಗಳು ವಶಪಡಿಸಿಕೊಂಡಿದ್ದಾರೆ. ಸುಮಾರು 6,52,000 ಮೌಲ್ಯದ ಬೆಳ್ಳಿ ಆಭರಣಗಳು ವಶಪಡಿಸಿಕೊಂಡಿದ್ದಾರೆ. ಜೊತೆಗೆ 7,98,000 ನಗದನ್ನು ವಶಪಡಿಸಿಕೊಂಡಿದ್ದಾರೆ. ಜೊತೆಗೆ ಏನು ಗದಗ ಜಿಲ್ಲೆಯಲ್ಲಿ ಮಾತ್ರ ಅಲ್ಲ, ಬೇರೆ ಜಿಲ್ಲೆಗಳಲ್ಲಿ ಕೂಡ ಕಳ್ಳತನವಾದಂಥ ವಾಹನಗಳು ಒಟ್ಟು 40ಕ್ಕೂ ಹೆಚ್ಚು ವಾಹನಗಳು ಕೂಡ ಈಗ ನಮ್ಮ ಗದಗ ಜಿಲ್ಲೆಯ ಪೊಲೀಸರು ಜಪ್ತಿ ಮಾಡಿದ್ದಾರೆ. ಇನ್ನೂ ವಿಶೇಷ ಏನಪ್ಪ ಅಂತಂದ್ರೆ 32ಕ್ಕೂ ಹೆಚ್ಚು ಏನು ವಂಚನೆ, ಮೋಸ ಪ್ರಕರಣಗಳಲ್ಲಿ ಒಟ್ಟು 37,13,000 ವಸ್ತುಗಳನ್ನು ಕೂಡ ಜಪ್ತಿ ಮಾಡ್ಕೊಂಡಿದ್ದಾರೆ. ಅಷ್ಟೇ ಅಲ್ಲ, ಗದಗ ಜಿಲ್ಲೆಯಾದ್ಯಂತ ಸಾಕಷ್ಟು ಮೊಬೈಲ್ ಕಳ್ಳತನ ಪ್ರಕರಣ ಕೂಡ ದಾಖಲಾಗಿದ್ದರು. ಸುಮಾರು 97 ಲಕ್ಷ ಮೌಲ್ಯದ ಮೊಬೈಲ್ಗಳು ಕೂಡ ನಮ್ಮ ಗದಗ ಜಿಲ್ಲೆಯ ಪೊಲೀಸರು ಪತ್ತೆ ಹಚ್ಚಿದ್ದಾರೆ. ಹೀಗಾಗಿ ಗದಗ ಜಿಲ್ಲೆಯಲ್ಲಿ ಇಡೀ ಒಂದು ಪೊಲೀಸ್ ತಂಡ ಭರ್ಜರಿ ಕಾರ್ಯಾಚರಣೆ ಮಾಡುವ ಮೂಲಕ ಕೋಟಿ ಮೌಲ್ಯದ ಚಿನ್ನ, ಬೆಳ್ಳಿ, ನಗದು, ಮೊಬೈಲ್ ಸೇರಿದಂತೆ ಬೇರೆ ವಸ್ತುಗಳನ್ನು ಜಪ್ತು ಮಾಡಿಕೊಂಡಿದ್ದಾರೆ. ಉತ್ತರ ವಲಯದ IGP ನೇತೃತ್ವದಲ್ಲಿ ಅವೆಲ್ಲವೂ ಕೂಡ ಮತ್ತೆ ಏನು ಕಳೆದುಕೊಂಡಿದ್ದರು, ಕಳ್ಳತನ ಆಗಿರ್ಬೋದು, ಕಳೆದುಕೊಂಡಂಥ ಮೊಬೈಲ್ ಆಗಿದ್ದರು, ಚಿನ್ನಾಭರಣ ಎಲ್ಲವೂ ಕೂಡ ಕಳೆದುಕೊಂಡ ಜನರಿಗೆ ಮತ್ತು ವಾಪಸ್ ನೀಡುವ ಮೂಲಕ ಎಂಥ ಕಳ್ಳರು ಎಂಥ ಚಾಕಚಕ್ಯ ಇದ್ದರೂ ಕೂಡ, ಎಂಥ
ಏನು ಸಾಕ್ಷಿಗಳ ನಾಶ ಮಾಡಿದ್ರು ಕೂಡ ಸಾಕ್ಷಿ ಇಲ್ಲದೆ ಏನು ಮನೆ ದೋಚಿದ್ರು ಕೂಡ ನಾವು ಬಿಡಂಗಿಲ್ಲ. ನಾವು ಗದಗ ಪೊಲೀಸರು ನಿಮ್ಮನ್ನು ಮಟ್ಟ ಹಾಕ್ತೀವಿ, ಜನರ ಏನು ಕಳ್ಳತನವಾದಂಥ ಪ್ರಕರಣಗಳು ಮತ್ತು ನಾವು ವಾಪಸ್ ಕೊಡ್ತೀವಿ ಅನ್ನೋದು ಈ ಒಂದು ಪ್ರಕರಣ ಏನು ಈ ಒಂದು ಪ್ರಕರಣ ಏನು ಕೋಟಿ ಮೌಲ್ಯದ ಏನು ಪ್ರಕರಣ ಬೇಯಿಸಿದರೆ ಈ ಒಂದು ಪ್ರಕರಣದ ಮೂಲಕ ನಮ್ಮ ಗದಗ ಪೊಲೀಸರು ಕಳ್ಳರಿಗೆ, ವಂಚಕರಿಗೆ, ಮೋಸಗಾರರಿಗೆ, ಕೊಲೆಗಡರಿಗೆ ಖಡಕ್ಕಾಗಿ ಎಚ್ಚರಿಕೆ ನೀಡಿದ್ದಾರೆ ಅಂತ ಹೇಳ್ಬೋದು.